ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನನ್ನೆಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ತಕ್ಷಣ ಬರುತ್ತೆ. ನಾನು ಇದನ್ನು ಪಡವಲಕಾಯಿ ಸಬ್ಜಿ ಮಾಡ್ಕೊಂಡಿದ್ದೀನಿ. ತುಂಬಾ ಒಳ್ಳೆ ಟೇಸ್ಟು. ಪಡವಲಕಾಯಿನಲ್ಲಿ ಏನು ಮಾಡಿದ್ರು ತುಂಬ ರುಚಿಯಾಗಿರುತ್ತೆ. ಪಡವಲಕಾಯಿ ಒಂದು 300 ಗ್ರಾಮ್ನಷ್ಟು ತೊಳೆದುಬಿಟ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ತುಪ್ಪ 1 ಸ್ಪೂನಷ್ಟು, ಎಣ್ಣೆ 3 ಸ್ಪೂನಷ್ಟು ಬೇಕಾಗುತ್ತೆ. 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಹಸಿಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಹಾಗೆ ಕಡಲೆಬೇಳೆ 1 ಸ್ಪೂನು, ಉದ್ದಿನಬೇಳೆ 1 ಸ್ಪೂನು, ಸಾಸಿವೆ ಜೀರಿಗೆ ಅರ್ಧ ಸ್ಪೂನಷ್ಟಿದೆ. ಹಾಗೆ ಮೀಡಿಯಮ್ ಸೈಜು 2 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಧನಿಯಾದ ಪುಡಿ 1 ಸ್ಪೂನಷ್ಟು, ಖಾರದ ಪುಡಿ 1.5 ಅಥವಾ 2 ಸ್ಪೂನಷ್ಟು, ಗರಂ ಮಸಾಲ 1 ಸ್ಪೂನಷ್ಟಿದೆ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ. ತುಂಬ ಸಿಂಪಲ್ಲು ಒಗ್ಗರಣೆ ಮಾಡ್ಕೊಳ್ಳೋದು ಕೂಡ. ನಿಮ್ಗೆ 10ರಿಂದ 15 ನಿಮಿಷದೊಳಗಡೆ ಈ ಪಲ್ಯ ರೆಡಿ ಮಾಡ್ಕೊಳ್ಬೋದು. ಒಂದು ಬಾಣಲಿಗೆ ಎಣ್ಣೆ 1-2 ಸ್ಪೂನಷ್ಟು, ಹಾಗೆ ತುಪ್ಪ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಬಣ್ಣ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿದೆ. ಕ್ರಿಸ್ಪಿಯಾಗಿ ಇಷ್ಟ ಇದ್ದರೆ ಮಾತ್ರ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸಾಸಿವೆ ಜೀರಿಗೆ ಅಷ್ಟೇ ಹಾಕ್ಕೊಳ್ಬೋದು. ನಾನಿಲ್ಲಿ 2 ಹಸಿಮೆಣಸಿನಕಾಯಿ ಸಣ್ಣದಾಗಿ ಹೆಚ್ಚಿರೋಂಥದ್ದು, ಹಾಗೆ 1 ಈರುಳ್ಳಿ, ಕರಿಬೇವಿನ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು 1 ನಿಮಿಷದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ತಿದ್ದೀನಿ. 3ರಿಂದ 4 ಜನಕ್ಕಾಗಷ್ಟು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಟೊಮೊಟೊ ಕ್ವಾಂಟಿಟಿ ಎಲ್ಲ ಸ್ವಲ್ಪ ಜಾಸ್ತಿ ತೊಗೊಳ್ಬೋದು ನಿಮ್ಗೆ ಬೇಕಂದರೆ. ಈಗ ಪಡವಲಕಾಯಿ ಹಾಕ್ಕೊಳ್ಳೋಣ. ಹಾಕ್ಕೊಂಡು ತಕ್ಷಣ ಉಪ್ಪೇನು ಹಾಕೋದು ಬೇಡ. ಎಣ್ಣೆಯಲ್ಲಿ 2ರಿಂದ 3 ನಿಮಿಷದಷ್ಟು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನಾನು ಈ ಪಲ್ಯಗೆ ನೀರು ಕೂಡ ಉಪಯೋಗಿಸ್ತಾ ಇಲ್ಲ. ಹಾಗಾಗಿ ಪಡವಲಕಾಯಿನ ಆದಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡು ಈ ಥರ ಬೇಯಿಸೋದ್ರಿಂದ ನಿಮಗೆ ಪಲ್ಯ ಕೂಡ ಬೇಕಾಗುತ್ತೆ, ಸಾಫ್ಟಾಗಿ ಕೂಡ ಬೇಯುತ್ತೆ. ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಟೊಮೊಟೊನ ಹಾಕೊಳ್ಳೋಣ. ನಿಮ್ಮ ಗ್ರೇವಿ ಅಥವಾ ಲಿಕ್ವಿಡ್ ಥರ ಏನಾರು ಬೇಕು ಅನ್ನೋದಾದರೆ ಅಥವಾ ಪಲ್ಯ ಜಾಸ್ತಿ ಬೇಕು ಅಂದರೆ ಟೊಮೊಟೊನ ಇನ್ನೂ 2 ಕೂಡ ಹಾಕ್ಕೊಳ್ಬಹುದು. ಸ್ವಲ್ಪ ಹಳದಿ ಪುಡಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊನ ಪೂರ್ತಿ ಸಾಫ್ಟ್ ಆಗಬೇಕು. ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಂದು 3-4 ನಿಮಿಷದಷ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಳಿ. ಪಡವಲಕಾಯಿ ಕೂಡ ನೀರು ಬಿಟ್ಕೊಳ್ಳೋದ್ರಿಂದ ನೀರು ಹಾಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಮತ್ತು ಪಡವಲಕಾಯಿ ನೀರು ಬಿಟ್ಕೊಳ್ಳುತ್ತೆ. ನೋಡಿ, ಒಂದು 3-4 ನಿಮಿಷ ಆದಮೇಲೆ ಎಷ್ಟು ಚೆನ್ನಾಗಿ ಟೊಮೊಟೊ ಪೂರ್ತಿ ಮಿಕ್ಸ್ ಆಗಿದೆ. ಈಗ ಖಾರದ ಪುಡಿ, ಹಾಗೆ ಧನಿಯಾದ ಪುಡಿ, ಸ್ವಲ್ಪ ಗರಂ ಮಸಾಲ ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಮಸಾಲ ಹಾಕ್ತಾರಂಥದ್ದು, ಬೇರೆ ಏನು ಮಸಾಲ ಹಾಕ್ತಾಯಿಲ್ಲ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಿಮಗೆ ತುಂಬ ನೀರು ಬಿಟ್ಕೊಂಡ್ರೆ ಕಡಲೆ ಹಿಟ್ಟು ಹಾಕೊಳ್ಳಿ 1 ಸ್ಪೂನಷ್ಟು, ಅಥವಾ ತುಂಬ ಡ್ರೈ ಅನಿಸಿದ್ರೆ 1-2 ಸ್ಪೂನಷ್ಟು ನೀರು ಕೂಡ ಹಾಕ್ಕೊಳ್ಬಹುದು. ಕೊನೆಯಲ್ಲಿ ಪುಡಿ ಎಲ್ಲ ಒಂದು 4-5 ನಿಮಿಷ ಸಿಮ್ಮಲ್ಲಿ ಬೆಂದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ತುಂಬಾ ಒಳ್ಳೆ ಟೇಸ್ಟ್ ಇರುತ್ತೆ. ತುಪ್ಪದಲ್ಲಿ ಫ್ರೈ ಮಾಡಿದ್ರಿಂದ ಅದು ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿ ಅದ್ಭುತವಾಗಿದೆ. ನಾನಿಲ್ಲಿ ಚಪಾತಿನ ಫೋಲ್ಡ್ ಮಾಡಿ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಉಂಡೆಗಳ ಇಟ್ಕೊಂಡು ಚಪಾತಿ ಲಟ್ಸಿದ್ರಿಂದ 2 ಚಪಾತಿ ಆಗಿದೆ. ನೀವು 3 ಉಂಡೆ ಅಥವಾ 4 ಉಂಡೆ ಇಟ್ಕೊಂಡು ಲಟ್ಸಿದ್ರೆ 4 ಚಪಾತಿ ಒಂದೇ ಸಲ ಮಾಡ್ಕೊಳ್ಬಹುದು. ಹಿಂಗೆ ಸಿಂಪಲಾಗಿ ಸಣ್ಣ ಉಂಡೆ ಇಟ್ಕೊಂಡು ಮಾಡಿದ್ರೆ ತೆಳುವಾಗೂ ಇರುತ್ತೆ ಚಪಾತಿ, ತುಂಬ ಬೇಗ ಕೂಡ ಆಗುತ್ತೆ. ಈ ಸಬ್ಜಿ ಏನಿದೆ ಅಕ್ಕಿ ರೊಟ್ಟಿ ಜೊತೆಗೆ ವೈಟ್ ರೈಸ್ ಜೊತೆ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನು, ತುಂಬಾ ಚೆನ್ನಾಗಿರುತ್ತೆ. ಬಿಳಿ ಅನ್ನೋ ಜೊತೆ ಕೂಡ ಕಲಿಸ್ಕೊಳ್ತೀನಿ ನೋಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ, ಎಲ್ರಿಗೂ ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳೇನಾದಿದ್ದರೆ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಓಕೆ, ಬಾಯ್, ಥ್ಯಾಂಕ್ ಯು.